ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಸೊ ಏನಪ್ಪ ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸ ನೇಮಕಾತಿ ಬಗ್ಗೆ ಕಾಯ್ತಾ ಇದ್ದೀರಾ, ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ, ಯಾವಾಗ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೊಸ ನೇಮಕಾತಿ ಯಾವಾಗ ಆಗುತ್ತೆ, ಯಾವಾಗ ಎಕ್ಸಾಮ್ ಆಗುತ್ತೆ, ಎಲ್ಲವನ್ನ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಅಂತ ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ಗೆ ಬರ್ತವೆ. ಹಾಗಾಗಿ ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ನೀವು ಮೊದಲು ತಿಳ್ಕೊಬೋದಾಗಿರುತ್ತೆ. ಸೊ ಮೊದಲನೇದಾಗಿ ಒಳ ಮೀಸಲಾತಿ ಸಮೀಕ್ಷೆ ವರದಿ. ಈ ಒಂದು ಒಳ ಮೀಸಲಾತಿ ಸಮೀಕ್ಷೆ ಇವಾಗಲೇ ಮುಗ್ದಿದೆ ಅಂತ ಹೇಳಿದ್ದಾರೆ. ಮುಗ್ದಿದೆನೋ ಅದು 100% ಮುಗ್ದಿದೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ, ಆದರೂ ಕೂಡ ಅಧಿಕೃತವಾಗಿ ಮುಗ್ದಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅಧಿಕೃತವಾಗಿ ಏನಾಗಿದೆ, ಮುಕ್ತಾಯ ಈಗಾಗಲೇ ಆಗಿದೆ. ಇನ್ನು ವರದಿ ಸಲ್ಲಿಕೆ ಮಾಡೋದಷ್ಟೇ ಬಾಕಿ ಇದೆ. ಅದು ಏನಾಗಿದೆ ಅಂದರೆ ಅಧಿಕೃತವಾಗಿ ಅದೆಲ್ಲ ಒಳ ಮೀಸಲಾತಿ ಕಂಪ್ಲೀಟಾಗಿ ಅವರು ಮುಗಿಸಿದ್ದಾರೆ. ಅದನ್ನು ಸ್ಟಡಿ ಮಾಡ್ತಿದ್ದಾರೆ ಇವಾಗ ಅಷ್ಟೇ. ಕಂಪ್ಲೀಟಾಗಿ ಒಂದು ಸಲ ಚೆಕ್ ಮಾಡಿಬಿಟ್ಟು ಅವನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದು ಇನ್ನೂ ಬಾಕಿ ಇದೆ. ಈ ತಿಂಗಳ ಕೊನೆಯಲ್ಲಿ ಅದನ್ನು ವರದಿಯನ್ನು ಸಲ್ಲಿಸ್ತಾರೆ. ಈ ತಿಂಗಳಂದರೆ ಈ ಒಂದು ಜುಲೈ ಮಂತ್ ಏನಿದೆ, ಈ ಜುಲೈ ಮಂತು ಎಂಡಲ್ಲಿ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಒಂದು ಅಧಿವೇಶನಗಳು ಏನು ನಡೀತಾ ಹೋಗುತ್ತಾ. ಸೊ ವರದಿ ಸಲ್ಲಿಸಿದ ಮಾತ್ರಕ್ಕೆ ಒಳ ಮೀಸಲಾತಿ ಮುಗಿದೆ ಅಂತಲ್ಲ, ಆ ಒಂದು ಒಳ ಮೀಸಲಾತಿ ವರದಿಯನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಓಕೆ, ಸೊ ಅಧಿವೇಶನ ಯಾವಾಗ ನಡೆಯುತ್ತೆ ಅಂದರೆ ಆಗಸ್ಟ್ನಲ್ಲಿ ನಡೆಯುತ್ತೆ. ವಿಧಾನಸಭೆ ಅಧಿವೇಶನ ಆಗಸ್ಟ್ 11ರಿಂದ 22ರವರೆಗೆ. ಓಕೆ, ಸೊ ಒಟ್ಟು 11 ದಿನಗಳವರೆಗೆ ಒಂದು ಅಧಿವೇಶನವನ್ನು ಮಾಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಈ ಒಂದು ಅಧಿವೇಶನದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಒಳ ಮೀಸಲಾತಿಯ ವರದಿಯನ್ನು ಚರ್ಚೆ ಮಾಡ್ತಾರೆ. ಯಾವ್ಯಾವ ರೀತಿಯಾಗಿ ರಿಸರ್ವೇಷನ್ ಮಾಡಿದ್ದಾರೆ, ಒಳ ಮೀಸಲಾತಿ ಯಾವ್ಯಾವ ಜಾತಿಯವರು ಇದ್ದಾರೆ, ಎಲ್ಲ ಸಂಪೂರ್ಣವಾಗಿ ಅದನ್ನು ಈ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. ಇದಾದ ಮೇಲೆ ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶವನ್ನು ಕೊಡ್ತಾರೆ. ಅವರು ಅದನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಅದನ್ನು ಅಂಗೀಕಾರ ಏನು ಮಾಡ್ತಾರೆ. ವಿಧಾನಸಭೆಯಲ್ಲಿ ಒಂದು ಸಲ ಅಂಗೀಕಾರ ಆದಮೇಲೆ ಏನು ಮಾಡ್ತಾರೆ ಅಂದರೆ ಸಾರ್ವಜನಿಕರಿಗೆ, ಅಂದರೆ ನಮ್ಮೆಲ್ಲರಿಗೂ ಕೂಡ ಜನರಿಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಏನಾದರೂ ನಿಮ್ಮ ಆಕ್ಷೇಪಣೆ ಇದ್ದರೆ, ಅಂದರೆ ನಿಮ್ದು ಏನಾದರೂ ಸಜೆಷನ್ನು ಅಥವಾ ನಿಮ್ಮದು ಈ ರೀತಿ ಇರಬಾರ್ದು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಆ ಒಂದು ಆಕ್ಷೇಪಣೆಯನ್ನು ಹಾಕೋದಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ ಸಾರ್ವಜನಿಕರಿಗೆ. ಅದಾದ ಮೇಲೆ ಆಗಸ್ಟ್ 22ಕ್ಕೆ ಅಧಿವೇಶನ ಮುಗಿದ ಮೇಲೆ ಆಕ್ಷೇಪಣೆ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ಸುಮಾರು ಒಂದು ವಾರ ಆದರೂ ಕೊಡ್ಬೋದು. ಅಲ್ಲಿಗೆ ಆಗಸ್ಟ್ ಮಂತು ಮುಗಿಯುತ್ತೆ. ಓಕೆ, ಅದಾದಮೇಲೆ ಸೆಪ್ಟೆಂಬರ್ನಲ್ಲಿ ನಿಮಗೆ ಏನಾಗತ್ತಂದರೆ ರಾಜ್ಯಪತ್ರದಲ್ಲಿ ಪ್ರಕಟಣೆ ಆಗಬೇಕದು. ಸೊ ನೋಡಿರ್ತಾರೆ, ಯಾವುದೇ ಒಂದು ಸರ್ಕಾರದ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಆಗಬೇಕಾಗಿರುತ್ತೆ. ಅಂದರೆ ಕರ್ನಾಟಕ ರಾಜ್ಯಪತ್ರ ಅಂತ ಬರುತ್ತೆ ಗೊತ್ತಾ. ಸೊ ಆ ಒಂದು ಪತ್ರದಲ್ಲಿ ಪ್ರಕಟಣೆ ಆದಾಗ ಮಾತ್ರ ಅದು ಆಫಿಷಿಯಲ್ ಆಗಿ ಅನೌನ್ಸ್ ಆದ ಹಾಗೆ. ಓಕೆ, ಸಾರ್ವಜನಿಕ ಆಕ್ಷೇಪಣೆ ಆದಮೇಲೆ ನಿಮಗೆ ಆ ಒಂದು ರಾಜ್ಯಪತ್ರದಲ್ಲಿ ಪ್ರಕಟಣೆ ಆಗುತ್ತೆ. ಸೆಪ್ಟೆಂಬರ್ನಲ್ಲಿ ಮೇ ಬಿ 100% ಆಗ್ಬೋದು, ಯಾಕಂದರೆ ಇವಾಗಲೇ ತುಂಬ ಡಿಲೇ ಆಗಿದೆ. ಸೆಪ್ಟೆಂಬರಲ್ಲಿ ಅದು ಮಾಡ್ತಾರೆ. ರಾಜ್ಯಪತ್ರದಲ್ಲಿ ಪ್ರಕಟಣೆ ಆದಮೇಲೆ ನಿಮಗೆ ಇಷ್ಟು ಕೆಲಸ ಆಗಸ್ಟ್ ಮುಗಿಯೋದ್ರೊಳಗೆ ಅಥವಾ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಏನಾದರೂ ಮುಗಿದ್ರೆ, ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ಎಲ್ಲ ಕಂಪ್ಲೀಟ್ ಆಯಿತು, ಒಳ ಮೀಸಲಾತಿ ಸಂಪೂರ್ಣವಾಗಿ ಮುಗಿತಂದರೆ ನಿಮಗೆ ನವಂಬರ್ನಲ್ಲೇ ನೋಟಿಫಿಕೇಷನ್ ಮಾಡ್ತಾರೆ. ಎಕ್ಸೆಸ್ ಗಾರ್ಡ್ ESIದು. ಅದಕ್ಕಿಂತ ಮೊದಲು ಅಕ್ಟೋಬರ್ನಲ್ಲಿ PC PSI ಮಾಡ್ಬೋದು, ಅಥವಾ ಗ್ರೂಪ್ C ಹುದ್ದೆಗಳು, ಸಾಕಷ್ಟು ಹುದ್ದೆಗಳು ಇವಾಗಲೇ ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇವುಗಳಿಗೆ ರಿಕ್ವೈರ್ಮೆಂಟ್ ಮಾಡಿ ಅಂತ. ಸೊ ಅವುಗಳು ಆಗ್ಬೋದು ಅಕ್ಟೋಬರ್ನಲ್ಲಿ. ಬಟ್ ನಿಮಗೆ ಎಕ್ಸೆಸ್ ಗಾರ್ಡ್ ನೋಟಿಫಿಕೇಷನ್ ಇದೆ ESIದು, ಇದು ನಿಮಗೆ ಖಂಡಿತವಾಗ್ಲೂ ನವಂಬರ್ನಲ್ಲಿ ಆಗುವಂಥ ಸಾಧ್ಯತೆ ಇದೆ. ಆಯಿತಾ. ಸೊ ಇವಾಗಲೇ ಹಲವಾರು ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ನೆಕ್ಸ್ಟ್ ಮಂತ್ ಆಗುತ್ತೆ, ಇನ್ನೊಂದು ವಾರ ಬಿಟ್ಟಾಗುತ್ತೆ ಅಂತ ಸುಮಾರು ಜನ ವಿಡಿಯೋ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಎಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದರದಂಥ ಒಂದು ಪ್ರೊಸೆಸ್ ಇರುತ್ತೆ, ಅದ್ರ ಪ್ರಕಾರ ಅದು ಆಗಲೇಬೇಕು. ಸರ್ಕಾರ ಇದ್ರ ಬಗ್ಗೆ, ಯಾಕಂದರೆ ಸರ್ಕಾರದವ್ರ ಕೈಯಲ್ಲಿ ಇನ್ನೂ ಬಂದಿಲ್ಲ ಈ ಒಂದು ಒಳ ಮೀಸಲಾತಿ. ಓಕೆ, ಸೊ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಒಂದು ಕೊಟ್ಟಿದ್ರು ಇದೊಂದು ಕೆಲಸ. ಅವರು ಆಲ್ರೆಡಿ ಕೆಲಸ ಮಾಡಿದರೆ ಅದನ್ನು ಸಬ್ಮಿಟ್ ಮಾಡಬೇಕು. ಅದನ್ನು ಸರ್ಕಾರ ಕೊಟ್ಟರೆ ಸರ್ಕಾರ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಓಕೆ, ಸೊ ನವಂಬರ್ನಲ್ಲಿ ಇದು ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ. ಅದರ ಜೊತೆಗೆ ಈ PC PSI ಮತ್ತು SDA FDA ಇವೆಲ್ಲವೂ ಕೂಡ ನೋಟಿಫಿಕೇಶನ್ ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗ್ಬೋದು. ಇದು ಒಂದು ವೇಳೆ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಮುಗಿದ್ರೆ ಅಕ್ಟೋಬರ್ನಲ್ಲಿ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ,
ಸೊ ಇದ್ರ ಬಗ್ಗೆ ಇನ್ನು ಮುಂದೆ ಏನೇ PC PSI ಯಾವುದೇ ಎಕ್ಸಾಮ್ ರಿಲೇಟೆಡ್ ಒಟ್ಟಿನಲ್ಲಿ ಕಾಂಪಿಟೇಟಿವ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ಇನ್ನು ಮುಂದೆ ಒಳ ಮೀಸಲಾತಿ ಆದಮೇಲೆ ಕಂಟಿನ್ಯೂ ಆಗಿ ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತವೆ, ಅವುಗಳನ್ನೆಲ್ಲ ನಿಮಗೆ ಕೊಡ್ತಾ ಹೋಗ್ತೀವಿ. ಆ ಒಂದು ಕಾರಣಕ್ಕಾಗಿ ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ, ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಕೆಲವೊಂದು ವೀಡಿಯೋಸ್ಗಳು ಬರೋದಿಲ್ಲ, ಯಾಕಂದರೆ ನಾವು ಸಬ್ಸ್ಕ್ರೈಬರ್ಗೆ ಅಷ್ಟೇ ಅಂತ ಇಟ್ಬಿಟ್ಟು ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀವಿ, ಕೆಲವೊಂದಿಷ್ಟು ಮೆಂಬರ್ಸ್ಗಳಿಗೆ ಅಪ್ಲೋಡ್ ಮಾಡಿರ್ತೀವಿ, ಕೆಲವೊಂದು ಇಂಪಾರ್ಟೆಂಟ್ಸ್ಗಳು ಟಾಪಿಕ್ಸ್ಗಳು ಅಥವಾ ಏನಾದರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಚರ್ಚೆ ಮಾಡಿದ್ರೆ ಮೆಂಬರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಅಷ್ಟೇ ಇಟ್ಟಿರ್ತೀವಿ. ಆ ಒಂದು ಕಾರಣಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒಳ ಮೀಸಲಾತಿ ಜಾರಿ ಆದಮೇಲೆ ಹೊಸ ನೇಮಕಾತಿ ಆರಂಭ ಆದ ತಕ್ಷಣ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಓಕೆ, ಧನ್ಯವಾದಗಳು.